ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯೂನಿವರ್ಸಲ್ ಆಟೋ ಗ್ಯಾಸಿಂದ ಇವತ್ತು ರೆನಾಲ್ಟ್ ಡಸ್ಟರ್ ಹಳೆ ಗಾಡಿಗೆ ಫಿಟ್ ಮಾಡಿರೋದು ಫಿಟ್ಟಿಂಗ್ನ ಡೀಟೇಲ್ಸ್ ತೋರಿಸ್ತೀನಿ. ಫಿಟ್ಟಿಂಗ್ ಯಾವ ಥರ ಬಂದಿರುತ್ತೆ, ಡಿಕ್ಕಿಯಲ್ಲಿ ಸಿಲಿಂಡ್ರ್ ಹಾಕಿದ್ಮೇಲೆ ಎಷ್ಟು ಜಾಗ ಇದೆ, ಆಮೇಲೆ ಫಿಲ್ಲಿಂಗ್ ಎಲ್ಲಿ ಕೊಟ್ಟಿದ್ದೀವಿ, ಫಿಟ್ಟಿಂಗ್ ಅದೆಲ್ಲ ಯಾವ ಥರ ಇತ್ತು ಏನು ಅನ್ನೋದ್ರ ಬಗ್ಗೆ ವಿಡಿಯೋ ತಿಳಿಸ್ತದೆ. ನೀವು ಕಂಟಿನ್ಯೂ ವಿಡಿಯೋ ನೋಡ್ತಾರೆ. ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಯಾವ್ದಾದ್ರು ನಿಮ್ಮ ಗ್ರೂಪ್ಗಳಿದ್ರೆ ಶೇರ್ ಮಾಡಿ. ಪೆಟ್ರೋಲ್ ಗಾಡಿ ಇರೋರಿಗೆ ತುಂಬ ಯೂಸ್ ಆಗುತ್ತೆ, ಅವರು ಕೂಡ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಶುರು ಮಾಡ್ತಾರೆ. ನೀವು ನೋಡ್ಬೋದು. CNG ಬಗ್ಗೆ ಏನೋ ಮಾಹಿತಿ ಬೇಕಂದ್ರೂ ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ನೀವು ಚಾಟ್ ಮಾಡ್ಬೋದು, ರಿಪ್ಲೈ ಮಾಡ್ತೀವಿ. ಸರಿನಾ? ನೋಟ್ ಮಾಡ್ಕೊಳ್ಳಿ ನಂಬರ್ನ. ನಮ್ಮದು ವರ್ಕ್ಶಾಪ್ ಬಂದ್ಬಿಟ್ಟು ಬೆಂಗಳೂರು ಇಂದಿರಾನಗರದ ಮುಂದೆ ಬೈಪ್ಮೆಳೆಯಿಂದ ಮುಂದೆ KR ರೈಲ್ವೆ ಸ್ಟೇಷನ್ ಬರುತ್ತಲ್ಲ, ಅಲ್ಲಿ KR ರೈಲ್ವೆ ಸ್ಟೇಷನಿಂದ ವೈಟ್ ಫೀಲ್ಡ್ ಕಡೆ ಎಂಟ್ರಿ ಆದರೆ ರೈಟ್ ಸೈಡಲ್ಲಿ ಯಮಹಾ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಬರುತ್ತೆ. ನೀವು ಲೊಕೇಶನಲ್ಲೂ ಯೂಟ್ಯೂಬ್ ಏನಪ್ಪ ಗೂಗಲ್ ಮ್ಯಾಪಲ್ಲಿ ಕೂಡ ನೀವು ನೋಡ್ಬೋದು. ಯೂನಿವರ್ಸಲ್ ಆಟೋ ಗ್ಯಾಸ್ ಅಂತ ಹಾಕಿದ್ರೆ ಬರುತ್ತೆ. ಸರಿನಾ? ಫಿಟ್ಟಿಂಗ್ ಎಲ್ಲ ತೋರಿಸ್ತೀನಿ, ನೀವು ನೋಡ್ಬೋದು. ನೋಡಿ, ಈ ಗಾಡೀಲಿ ಬಂದ್ಬಿಟ್ಟು ನೀವು ನೋಡ್ಬೋದು. ಯಾವುದೇ ಥರ ಮೆಕ್ಯಾನಿಕ್ ಕೆಲಸ ಮಾಡ್ಸೋಕ್ಕೆ ಮತ್ತೊಂದು ಮಾಡೋಕ್ಕೆಲ್ಲ ಏನು ಅಡ್ಡ ಆಗಲ್ಲ, ವೆರಿ ಕ್ಲಿಯರ್ ಆಗಿರುತ್ತೆ. ನೀವು ಆರಾಮಾಗಿ ಕೆಲಸ ಮಾಡಿಸ್ಬೋದು. ನಿಮಗೆ ನಾವು ಆ್ಯಡ್ ಮಾಡಿರೋದು ಇಷ್ಟೇ, ನೋಡ್ಬೋದು. ಇಲ್ಲಿ ಲವೋಟೋ ಸ್ಮಾರ್ಟ್ EXR ಕಿಟ್, ಇದು ECM ಅಂತ ಕರಿತೀವಿ. ECM. ನೆಕ್ಸ್ಟ್ ಅದು ಬಿಟ್ಟರೆ ಇಂಜೆಕ್ಟರ್ಗಳು ನೋಡಿ, ಇಲ್ಲಿ ನೋಡ್ಬೋದು 4 ಇಂಜೆಕ್ಟರ್ಗಳು, ಆಮೇಲೆ ಒಂದು ರೆಡಿಸರ್. ಇದಿಷ್ಟೇ ಆ್ಯಡ್ ಮಾಡಿರೋದು ಈ ಗಾಡಿಯಲ್ಲಿ ಫ್ರಂಟಲ್ಲಿ, ಬೇರೆ ಇನ್ನೇನು ಬರೋಲ್ಲ. ಎಲ್ಲ ಗಾಡಿಯಲ್ಲಿ ಇಷ್ಟೇ ಬರೋದು, ನೋಡ್ಬೋದು ನೀವು ಇಲ್ಲಿ. ಆಮೇಲೆ ಇಲ್ಲಿ ಮ್ಯಾನ್ಯಲ್ ಗೇಜ್ ಕೂಡ ಇರುತ್ತೆ, ನೀವು ನೋಡ್ಬೋದು. ಗ್ಯಾಸ್ ಎಷ್ಟಿದೆ ಏನು ಅಂತ ನೋಡ್ಬೋದು. ಇದ್ರ ಮುಖಾಂತರ ಒಳಗಡೆ ಸ್ವಿಚ್ಚಲ್ಲಿ ಕೂಡ ನಿಮಗೆ ಗ್ಯಾಸ್ ತೋರಿಸ್ತಾ ಇರುತ್ತೆ, ನೋಡ್ಬೋದು. ಈ ಗ್ಯಾಸ್ ಎಲ್ಲ ರನ್ ಆಗ್ತಿದೆ ಗಾಡಿ ನೋಡಿ. ಇದು ಬಂದ್ಬಿಟ್ಟು ಸ್ವಿಚ್ಚು, ನೀವು ಇಲ್ಲಿ ನೋಡ್ಬೋದು. ಗೇಜ್ ಎಷ್ಟಿದೆ ಗ್ಯಾಸ್ ಅಂತಲೂ ತೋರಿಸುತ್ತೆ. ಪ್ಲಸ್ ನೀವು ಮ್ಯಾನ್ಯಲ್ ಆಗಿ ಪೆಟ್ರೋಲಿಂದ ಗ್ಯಾಸಿಂದ ಪೆಟ್ರೋಲ್ ಬೇಕಂದ್ರೂ ಚೇಂಜ್ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅದೇ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ, CNG ಚೇಂಜ್ ಆಗುತ್ತೆ, ಎಲ್ಲ ಆಟೋಮೆಟಿಕ್ಕಾಗಿ ಮಾಡ್ಕೊಳುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ಫಿಲ್ಲಿಂಗ್ ಬಂದ್ಬಿಟ್ಟು ಇಲ್ಲೇ ಕೊಟ್ಟಿರ್ತೀವಿ, ನೀವು ನೋಡ್ಬೋದು. ವೆರಿ ಸಿಂಪಲ್ಲಾಗಿ ಬಾನೆಟ್ ಎತ್ತಬೇಕು, ಪ್ರತಿ ಸರಿ ಹಾಕ್ಬೇಕು ಅನ್ನೋದೆಲ್ಲ ಏನಿಲ್ಲ. ಆರಾಮಾಗಿ ಸಿಂಪಲ್ ನಿಲ್ಲಿಸಿ ಪೆಟ್ರೋಲ್ ನಿಲ್ಸ್ದಂಗೆ ನಿಲ್ಲಿಸೋದು, ಫಿಲ್ ಮಾಡ್ಕೊಂಡು ಹೋಯ್ತಾ ಇರೋದು, ಅಷ್ಟೇ ಕೆಲಸ. ಆಮೇಲೆ ನೀವು ಇಲ್ಲಿ ನೋಡ್ಬೋದು. ನೋಡಿ, ಕಸ್ಟಮರ್ ಸಬೂಪರ್ ಹಾಕ್ಕೊಂಡಿದ್ದಾರೆ ದೊಡ್ಡದು, ಆದ್ರೂ ಜಾಗ ಇದೆ, ನೋಡ್ಬೋದು. ಟ್ಯಾಂಕಿಲ್ ಒಳಗಡೆ ಕೂತಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಆಪ್ರೇಟಿಂಗ್ ವಾಲು ಎಲ್ಲ ಇದೆ ನೋಡಿ. ಇಷ್ಟು ಜಾಗ ಇದೆ ನೋಡ್ಬೋದು. ಡಸ್ಟರಲ್ಲಂತೂ 12 kg ಟ್ಯಾಂಕ್ ಹಾಕಿದ್ಮೇಲೂ ತುಂಬ ಸ್ಪೇಸ್ ಸಿಗುತ್ತೆ ನಿಮಗೆ, ಒಳ್ಳೆ ಜಾಗ ಇರುತ್ತೆ. ನೋಡಿ, 2 ಟ್ಯಾಂಕ್ ಬೇಕಾದ್ರೆ ಹಾಕ್ಕೋಬೋದು ನೀವು. ಸಬೂಪರ್ ಜಾಗದಲ್ಲಿ ಇನ್ನೊಂದು ಟ್ಯಾಂಕ್ ಹಾಕೊಂಡ್ರೆ ಡಬಲ್ ಟ್ಯಾಂಕ್ ಆಗೋಯ್ತು ನಿಮಗೆ. ರೇಂಜು ಸಿಕ್ಕಾಪಟ್ಟೆ ಓಡಿಸ್ಕೋಬೋದು ನೀವು, ನೋಡಿದ್ರಲ್ವಾ. ಆಮೇಲೆ ಗಾಡಿನೂ ಅಷ್ಟೇ, ಜಾಸ್ತಿ ಏನು ಕುಂತಿಲ್ಲ ನೋಡಿ, ಜಾಸ್ತಿ ಏನು ಕುಂತಿಲ್ಲ. ಸೈಡಿಂದ ತೋರಿಸ್ತಾ ಇದ್ದೀನಿ, ಏನೂ ಕುಂತಿಲ್ಲ. ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಕಸ್ಟಮರ್ ಕೇಳಿ 2 ಮಾತು ಮಾತಾಡಿಸ್ತೀನಿ, ನೀವು ಹಂಗೆ ನೋಡ್ತಾ ಇರ್ಬೋದು. ಸರ್, ನಿಮ್ಮ ಅನುಭವ ಏನು ಅಂತ ಒಂದು 2 ಮಾತು ಹೇಳಿ ಸರ್, ಫಿಟ್ಟಿಂಗ್ ಬಗ್ಗೆ. ಸರ್ ನಮಸ್ಕಾರ. ಬೆಳಗ್ಗೆಯಿಂದ ನೀವು ಇಲ್ಲೇ ನಿಂತಿದ್ರಿ ಫಿಟ್ಟಿಂಗು. ಓಕೆ ಓಕೆ, ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಓಕೆ, ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸೊ ನಿಮಗೂ ರೆಫರ್ ಮಾಡ್ತೀನಿ, ಪ್ಲೀಸ್ ಬಂದು CNG ಫಿಟ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಇಷ್ಟ ಆಯಿತು ನನಗೆ. ಅದಲ್ಲದೆ ಸ್ವಲ್ಪ ಅದರ ಪ್ರಾಬ್ಲಮ್ಸ್ ಇತ್ತು ನಂದು, ಸೊ ಅದನ್ನು ಕೂಡ ರಿಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಕಂಪನಿಯಲ್ಲಿ 3 ಸರಿ ಸರ್ವಿಸ್ ಬಿಟ್ಟರು ಮಾಡಿಕೊಟ್ಟಿಲ್ಲ ಅವರು ಕಂಪ್ನಿ ಕಡೆಯಿಂದ. ಹೌದು, ಇವರು ಒಂದೇ ಇದರಲ್ಲಿ ಎಲ್ಲ ಬಿಚ್ಚಿ ಇವರೇ ಪಾಪ ನಿಂತ್ಕೊಂಡು 2 hours ಕೆಲಸ ಮಾಡಿ ಬರೀ ಇದಕ್ಕಂತಾನೆ. ಹೌದು, ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಏನು ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ಗಾಡಿ ಏನಂತಂದ್ರೆ ಐಡ್ಲಿಂಗಲ್ಲಿ ನಿಂತಿದ್ದಾಗ ಇದ್ದಕ್ಕಿದ್ದಂಗೆ ರೈಸ್ ಆಗೋದು. ಆಮೇಲೆ ಹೇಳ್ತಿರೋ ಟ್ರಾಫಿಕಲ್ಲೆಲ್ಲ ಫಸ್ಟ್ ಗೇರ್ ಹಾಕಿ ಮೂವ್ ಮಾಡಕ್ಕೆ ಹೋದಾಗ ಒಂದೊಂದ್ಸರಿ ಇದ್ದಕ್ಕಿದ್ದಂಗೆ ಫಾಸ್ಟಾಗಿ ಹೋಗ್ಬಿಡೋದು ಅಂತ. ಆ ಥರ ಪ್ರಾಬ್ಲಮ್ಮು 3 ಸರಿ ಸರ್ವಿಸ್ ಬಿಟ್ಟಾಗಲೂ ಕಂಪ್ನಿಯವ್ರು ಇಲ್ಲ ಸರ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಬಟ್ ಆದರೂ ನಮ್ಮ ಹತ್ರಕ್ಕೆ ಬಂದಾಗ ನಾವು ಅದನ್ನು ಕೂಡ ಮಾಡಿಕೊಟ್ವಿ. ಯಾಕಂತಂದ್ರೆ ಅವ್ರ ಗಾಡಿ ಚೆನ್ನಾಗಿದ್ದರೆ ತುಂಬ ಸಂತೋಷವಾಗಿ ಓಡಿಸ್ತಾರೆ ಗಾಡಿ, ಹಂಗಾಗಿ ನಾನು ಅದನ್ನು ಮಾಡಿಕೊಟ್ಟೆ. ಬಟ್ ಇವಾಗ ರೈಸ್ ಆಗ್ತಿದ್ದ ಪ್ರಾಬ್ಲಮ್ಮು ಲೈಫ್ ಟೈಮ್ ಬರಲ್ಲ ಸರ್, ಬರಲ್ಲ. ನಾನು ಮಾಡಿರೋ ಕೆಲಸದಲ್ಲೇ ಲೈಫ್ ಟೈಮ್ ಬರಲ್ಲ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಚೆನ್ನಾಗಿ ರನ್ ಆಗಲಿ. ಓಕೆ, ಇನ್ನು CNG ಫಿಟ್ಟಿಂಗ್ ಮಾಡಿಸ್ದೇ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಹಾಕಿಸ್ಕೊಳ್ಳಿ, ಯಾಕಂದರೆ ಫ್ಯೂಯಲ್ಸ್ ನಿಮಗೆ ಸೇವ್ ಮಾಡ್ಬೋದು. ಯಾಕಂದರೆ ಫ್ಯೂಯಲ್ ಚಾರ್ಜಸ್ ನಿಮ್ಗೆ ಗೊತ್ತು 101 ಸಮಥಿಂಗ್ ಇದೆ. ಸೊ 60% ನಿಮಗೆ ಸೇವ್ ಆಗುತ್ತೆ. ಸೊ
ಬಂದು ಹಾಕ್ಸ್ಕೊಳ್ಳಿ ಎಲ್ರು. ನಾನು ಪಕ್ಕ ಯೂನಿವರ್ಸಲ್ ಗ್ಯಾಸ್ ಪ್ರಿಫರ್ ಮಾಡ್ತೀನಿ. ಇವಾಗ ನನ್ನ ಹತ್ರನೂ ಅದರ್ 2 ಕಾರ್ಸ್ ಇದೆ, ಅದನ್ನು ಕೂಡ ನೆಕ್ಸ್ಟು 2-3 ಮಂತ್ಸಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ಓಕೆ, ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಗ್ಯಾರೇಜ್ ಬಗ್ಗೆ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಎಲ್ಲ ವೆಲ್ ಟೆಕ್ನಿಷಿಯನ್ಸ್ ಆ್ಯಕ್ಚುಲಿ, ಎಲ್ಲ ಚೆನ್ನಾಗಿ ನೀಟಾಗಿ ಗೊತ್ತಿದೆ ಕೆಲಸ ಎಲ್ಲ. ಸೊ ಏನು ಮಾಡಬೇಕು ಎಲ್ಲಿ ಮಾಡಬೇಕು ಅಂತೆಲ್ಲ ಕರೆಕ್ಟಾಗಿ ಏನೂ ಇದು ಮಾಡ್ದಾನೆ, ಯಾವ ಕಟ್ ಮಾಡ್ದಾನೆ, ಏನೂ ಕಂಪ್ನಿ ಕಡೆ ಹೆಂಗಿದೆ ಗಾಡಿ ಹಂಗೆ ಇದೆ. ಬಟ್ ಇವ್ರು ಎಕ್ಸ್ಟ್ರಾ ವರ್ಕ್ ಮಾಡಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಹೌದು, ಫಿಲ್ಲಿಂಗ್ ವಾಲ್ ಇಷ್ಟ ಆಯ್ತಾ ನಿಮಗೆ? ಫಿಲ್ಲಿಂಗ್ ವಾಲ್ ಎಸ್ಪೆಷಲಿ ಪೆಟ್ರೋಲ್ ಇದರಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ನಾನು ಬಾನೆಟ್ ಎಲ್ಲ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಹೌದು, ಸೊ ಅಲ್ಲೇ ಪೆಟ್ರೋಲ್ ಓಪನ್ ಮಾಡ್ಕೊಂಡು ಅಲ್ಲೇ ಫಿಲ್ ಮಾಡಿಸ್ಕೋಬೋದು. ಹಿಂದೆ ಟ್ಯಾಂಕ್ ಫಿಟ್ಟಿಂಗ್ ಯಾವ ಥರ ಅನ್ಸುತ್ತೆ? ಚೆನ್ನಾಗಿದೆ ಸರ್, ಇನ್ನೂ ಸ್ಪೇಷಿಯಸ್ ಇದೆ ನಮ್ಮದು, ತುಂಬ ಸ್ಪೇಸ್ ಇದೆ. ತುಂಬ ಸ್ಪೇಸ್ ಇದೆ. ಹೌದು, ಸೊ 15 kgs ತೊಗೊಂಡಿದ್ದೀನಿ ನಮ್ಮದು ಟ್ಯಾಂಕ್. ಇಲ್ಲ 12 kg kgs ತೊಗೊಂಡಿದ್ದೀನಿ. ಹೌದು, ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಯ್ತು ನನಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಂಗೆ ನೋಡಿ ಫ್ರೆಂಡ್ಸ್, ಆ ಥರ ಕೆಲಸ ಅಂತೂ ತುಂಬ ಕ್ಲಿಯರಾಗಿ ಮಾಡ್ಕೊಡ್ತೀವಿ. ಇವ್ರದ್ದೇ ಅಂತಲ್ಲ, ಸುಮಾರು ಗಾಡಿಗಳು ಬರ್ತಾವೆ ಇಲ್ಲಿ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ತುಂಬ ಇರ್ತಾವೆ ಕಂಪ್ನಿಗಳಲ್ಲೂ, ಬೇರೆ ಕಡೆನೂ ಮಾಡೋಕ್ಕಾಗಲ್ಲ. ಅಂಥವು ನಮಗೆ ಗೊತ್ತಿದೆ ಅಂತಾರೆ ನಾವು ಕ್ಲಿಯರಾಗಿ ಮಾಡ್ಕೊಡ್ತೀವಿ. ಯಾಕಂದರೆ ಅವ್ರ ಪಾಪ ಗಾಡಿಗಳವ್ರು ಗೊತ್ತಿರಲ್ಲ ಅದ್ರ ಬಗ್ಗೆ ಏನು ಎತ್ತಂತ. ಹಂಗಾಗಿ ನಾವು ಕ್ಲಿಯರಾಗಿ ಅದನ್ನು ಕೂಡ ಪ್ರಾಬ್ಲಮ್ನ ಮಾಡ್ಕೊಡ್ತೀವಿ. ಅವು ನಿಮಗೆ ವೆಹಿಕಲ್ ಚೆನ್ನಾಗಿ ಓಡಿಸ್ಕೋಬೋದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನೋಡಿ, ಈ ಥರ ಇದೆ ಫಿಟ್ಟಿಂಗ್ ಎಲ್ಲ ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಸುಮಾರು ಗಾಡಿ CNG ಹಾಕೊಂಡು ಓಡಿಸ್ತಾ ಇದ್ದಾರೆ. ಅರ್ಧಕ್ಕರ್ಧ ಫ್ಯೂಲ್ ಕಾಸ್ಟ್ 60% ಹೇಳ್ತೀವಿ ನಾವು, ಅರ್ಧಕ್ಕರ್ಧ ಅಂತೂ ಉಳಿಬೇಕು ನಿಮಗೆ, ಉಳಿಯುತ್ತೆ. ಹಂಗಾಗಿ ನೀವು ಕೂಡ CNG ಹಾಕಿಸ್ಕೊಳ್ಳಿ, ಅದು ಯೂನಿವರ್ಸಲ್ ಆಟೋ ಗ್ಯಾಸಲ್ಲಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ಹೊಸ ಗಾಡಿ ಇರಲಿ, ಹಳೆ ಗಾಡಿ ಇರಲಿ, ಯಾವುದೇ ಗಾಡಿ ಇರಲಿ, ಪೆಟ್ರೋಲ್ ಗಾಡಿ ಆಗಿರಬೇಕು, CNG ಹಾಕ್ಕೊಡ್ತೀವಿ. ಆಮೇಲೆ ಕಂಪ್ನಿಯಿಂದ ಚಿಕ್ಕ ಟ್ಯಾಂಕ್ ಬಂದಿರುತ್ತೆ, ದೊಡ್ಡ ಟ್ಯಾಂಕ್ ಏನಾರು ಬೇಕಂದ್ರೆ ಅದಕ್ಕೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ದೊಡ್ಡ ಟ್ಯಾಂಕ್ ಕೂಡ ಹಾಕ್ಕೊಡ್ತೀವಿ ನಿಮಗೆ. ಹಾಗಾಗಿ ಏನಾದರೂ ಫೋನ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ವಾಟ್ಸಪ್ ಮಾಡಿ, ಯಾವ ಗಾಡಿ ಏನು ಅಂತೆಲ್ಲ ಕೇಳಿ ನೀವು ತಿಳ್ಕೊಬೋದು. ಈಗೆಲ್ಲ ಕಿಟ್ ರೇಟು ಕಡಿಮೆ ಆಗಿದೆ, ಕಾಲ್ ಮಾಡಿ ಏನು ರೇಟ್ ಇದೆ ಅಂತ ನೋಡಿಕೊಂಡು ಇವಾಗಲೇ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.